ಗಣೇಶ ಹಬ್ಬದ ದಿವಸ ನಾನು ನಿರ್ಧಾರ ಮಾಡಿರೋಂಥದ್ದು ಏನಂತಂದರೆ, ಇದ್ರ ಬಗ್ಗೆ ಗೊತ್ತಿಲ್ಲ ಇವ್ರಿಗೇನು ಹಬ್ಬ ಮಾಡೋದು ಕೆಟ್ಟದು ಅಂತವ್ರೆ. ನಮ್ಮ ಅದಕ್ಕೆ ಎಲ್ಲ ಮನೇಲೆ ಮಾಡಿರೋದು ಅಂತ ಸೇರ್ಸಿ ಹೇಳ್ರಿ ಅಂತವ್ರೆ. ಮನೆ ಮಾಡಿರೋದು ಅಂತ ಹೇಳ್ತಾರೆ. ದಯವಿಟ್ಟು ನಾನೇ ಮಾಡಿರೋದು ಗೈಸ್. ಇಲ್ಲ ನಂಬೇಡಿ ಎಲ್ಲ ಹೋಟ್ಲಿಂದ ತಂದ್ಬಿಟ್ಟು ಮನೆ ಮಾಡಿದ್ದು ಅಂತ ಹೇಳ್ತಾ ಇರೋದು. ಈ ಥರ ಚಿಕ್ಕ ದೇವಸ್ಥಾನಗಳಿಗೆ ಮಾತ್ರ ನಮ್ಮನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ದೊಡ್ಡ ದೇವಸ್ಥಾನಗಳಿಗೆಲ್ಲ ಇವರೇ ಟ್ರಿಪ್ಗಳು ಹೋಗ್ಬಿಟ್ಟು ಬರ್ತಾರೆ, ನಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ವಕ್ರತುಂಡ ಮಹಾ ಇವತ್ತು ಫುಲ್ ಜನ ಸಾಗರ. ಇದೇ ಗಣೇಶ ಕುಣಿಸಿರೋದು ನೋಡಿ ಒಳಗಡೆ. ಬಾರಪ್ಪ ತೋರಿಸ್ತೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ ಕರ್ನಾಟಕ, ಹೈ ಸೆಲೆಬ್ರಿಟೀಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿರಲಿಲ್ಲ, ಇನ್ಮೇಲಿಂದ ಚೆನ್ನಾಗಿರ್ತೀನಿ. ಇವತ್ತು ಗೌರಿ ಗಣೇಶ ಹಬ್ಬ. ಸೊ ಸಮಸ್ತ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ನೋವುಗಳು ಎಲ್ಲನೂ ಆ ಪರಮಾತ್ಮ ತೊಳೆಯಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈ ಗಣೇಶ ಹಬ್ಬದ ದಿವಸ ನಾನು ನಿರ್ಧಾರ ಮಾಡಿರೋಂಥದ್ದು ಏನಂತಂದರೆ, ಕಂಟೆಂಟ್ ಇಲ್ಲ, ಎಡಿಟಿಂಗ್ ಚೆನ್ನಾಗಿಲ್ಲ, ವಾಯ್ಸ್ ಕರೆಕ್ಟಾಗಿಲ್ಲ, ಮಾತಾಡೋಕ್ಕೆ ಬರಲ್ಲ ಅಂತ ಇರ್ತಾನೆ. ಇದೆಲ್ಲದೂ ಮಿಸ್ಟೇಕ್ಸ್ ಇದೆ, ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂತಿಲ್ಲ. ಬಟ್ ಇದನ್ನೆಲ್ಲನೂ ಕರೆಕ್ಷನ್ ಮಾಡ್ಕೊತೀನಿ. ಒಂದು ಮಂತ್ರ ಇದೆಯಲ್ಲ ಗಣೇಶಂದು, ಏಕದಂತ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸೊ ಇದು ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಯಾವಾಗಲೂ. ನನಗೆ ನಾನೇ ಒಂದೊಂದು ಸಲ ಅನ್ಕೊತಾ ಇರ್ತೀನಿ, ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕಾದ್ರೂ, ಯಾವುದೇ ಹೊಸ ಗಾಡಿ ತೊಗೊಂಡಾದರೂ ಇದನ್ನ ಮಂತ್ರ ನಾನು ಹೇಳ್ಕೊತಾ ಇರ್ತೀನಿ, ಆಮೇಲೆ ಓಂ ಅಂತ ಇರ್ತೀನಿ. ಸೊ ಇವತ್ತು ಗಣೇಶನ ಹಬ್ಬ, ನನಗದೇನೋ ಒಂದು ಪಾಸಿಟಿವ್ ವೈಬ್ಸು. ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇವತ್ತಿಂದ 101% ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಅದು ಎಲ್ಲಿವರೆಗೂ ಹೋಗುತ್ತೋ, ಎಷ್ಟು ದಿವಸ ಹೋಗುತ್ತೋ ನನಗೆ ಗೊತ್ತಿಲ್ಲ. ಅದು ಚೆನ್ನಾಗಿರುತ್ತಾ, ಚೆನ್ನಾಗಿರಲ್ವಾ, ರೀಚ್ ಆಗಲ್ವಾ, ಕಂಟೆಂಟ್ ಸಿಗುತ್ತಾ ಇಲ್ವಾ, ಅದೇನು ನನಗೆ ಮ್ಯಾಟ್ರ್ ಆಗಲ್ಲ. ಇದು ನನ್ನ ಖುಷಿಗೋಸ್ಕರ. ಸೊ ನನ್ನ ಖುಷಿಗೋಸ್ಕರ ನನ್ನ ಜೀವನದ ಏನೇನಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದಾದಮೇಲೆ ಕಂಟೆಂಟ್ ವೀಡಿಯೋಸು. ಸೊ ಒಂದು ವೀಡಿಯೋ ಹಾಕಿದೆ, ಸಕ್ಕದಾಗಿ ಹೋಗ್ತಾ ಇದೆ. ಗಣೇಶ ಹಬ್ಬ ಕೂರಿಸೋವಾಗ ಹೆಂಗೆ ಮಾತಾಡ್ಕೊತೀವಿ ಅನ್ನೋದೊಂದು ವೀಡಿಯೋ ಹಾಕಿದೆ, ಸಕ್ಕದಾಗೆ ಅದು ಹೋಗ್ತಾಯಿದೆ ಟ್ರೆಂಡಿಂಗಲ್ಲಿ, ಸಖತ್ ಖುಷಿ ಆಯಿತು. ಸೊ ಇನ್ಮೇಲಿಂದ ಕಂಟೆಂಟ್ ವೀಡಿಯೋಸ್ ಕೂಡ ಮಾಡ್ತೀನಿ. ಐ ಆಮ್ ಬ್ಯಾಕ್ ಹೇಳ್ತಾ. ಸೆಲೆಬ್ರಿಟೀಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದ್ರೆ ಹಬ್ಬದ ದಿವಸ ಬರೀ ನಾವು ಮಾತ್ರ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಚೆನ್ನಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀವಿ. ಆದರೆ ಪ್ರಾಣಿಗಳಿಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ಬೇಕಲ್ಲ. ಸೊ ನಮ್ಮ ಕ್ರೇಜಿಗೆ ಇವತ್ತು ಸ್ನಾನ ಮಾಡಿಸೋ ದಿವಸ. ಆಮೇಲೆ ಇನ್ನೊಂದೇನೆಂದರೆ ಅವನಿಗೆ ಸ್ವಲ್ಪ ಅಲರ್ಜಿ ಆಗಿಬಿಟ್ಟೈತೆ. ಸೊ ನಾನು ಗೂಗಲಲ್ಲಿ ನೋಡಿದ್ದು ಇದು. ಸೊ ಇದು ಸ್ವಲ್ಪ ವರ್ಕ್ ಆಗ್ತಾ ಇದೆ. ನಿಮ್ಮ ನಾಯಿಗಳಿಗೂ ಏನಾದರೂ ಅಲರ್ಜಿ ಆಗಿದ್ದರೆ ಇದನ್ನು ಯೂಸ್ ಮಾಡಿ. ಸೊ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಸ್ನಾನ ಮಾಡಿಸೋಣ. ನೋಡಿ, ಅವ್ನು ಸ್ನಾನ ಮಾಡಿಸುವಾಗ ಏನೇನು ಆ್ಯಕ್ಟಿಂಗ್ ಮಾಡ್ತಾನೆ, ಹಿಂಗೆ ತಪ್ಪಿಸ್ಕೊತಾನೆ ನೋಡಿಬೇಕಾರೆ. ಜುಡಿಯೋದಲ್ಲಿ ತೊಗೊಂಡಿದ್ದು ಇದು ಬಾಡಿ ಇದು ನಾನು ಇದು ಯೂಸ್ ಮಾಡಲ್ಲ, ಚೆನ್ನಾಗಿ ಯಾಕೋ ನನಗೆ ಸೂಟ್ ಆಗಿಲ್ಲ. ಸೊ ಕ್ರೇಜಿಗೆ ಹಾಕ್ತೀನಿ ಇವತ್ತು, ಘಮ ಅಂತ ಇರ್ತಾನೆ ಕ್ರೇಜಿ. ಸೊ ಇದನ್ನು ಬಿಸಿನೀರು ಒಳಗಡೆ ಮಿಕ್ಸ್ ಮಾಡಿದ್ದೀನಿ ಇದನ್ನು. ಸೊ ಇದನ್ನು ಬಾಡಿಗೆ ಹಾಕ್ಬಿಟ್ಟು ಮಸಾಜ್ ಮಾಡೋಕ್ಕೆ ನೋಡಿ, ಅವನಿಗೋಸ್ಕರನೇ ಇದು ಗ್ಲೌಸ್ ತೊಗೊಂಡ್ಬಿಟ್ಟಿರೋದು. ಇವತ್ತೇನೋ ಆರಾಮಾಗಿ ನೀರು ಉಯಿಸ್ಕೋತಾನೆ, ಬಟ್ ಆದರೆ ವರ್ಷೋ ಟೈಮಲ್ಲಿ ಫುಲ್ಲು ಕ್ವಾಟ್ಲೆ. ಸ್ವಲ್ಪ ಟೈಮ್ಗೆ ನಡ್ತಾನೆ. ಗೈಸ್ ಆಲ್ಮೋಸ್ಟ್ ಕ್ರೇಜಿದು ಸ್ನಾನ ಆಯಿತು. ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಬಂತೀನಿ. ಸ್ನಾನ ಮಾಡ್ಕೊಂಬಂದು ರೆಡಿ ಆದಮೇಲೆ ನೋಡಿ ಸೆಲೆಬ್ರಿಟೀಸ್ ಕ್ರೇಜಿ ಸ್ನಾನ ಮಾಡಿಸೋದ್ಮೇಲೆ ಹೆಂಗವನೆ. ಸೆಲೆಬ್ರಿಟೀಸ್ ಇವಾಗ ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್ ಇವತ್ತು ಕೆಳಗಡೆ ಹೋಗೋಣ ಬನ್ನಿ. ನಮ್ಮ ಮನೇಲೂ ಗಣೇಶ ಕುಣಿಸಿರ್ಬೋದು ನನ್ನ ಪ್ರಕಾರ. ಆಮೇಲೆ ನಮ್ಮ ರೋಡಲ್ಲಿ ಚಿಕ್ಕ ಹುಡುಗರು ಗಣೇಶ ಕುಣಿಸಿದ್ದಾರೆ. ಪಾಪ ಅವರು ಏನು ಮಾಡ್ತಾಯಿದ್ದಾರೆ ನೋಡೋಣ. ನಾವು ಆವಾಗ ಒಂದು ಹುಡುಗರಿದ್ರು ಗೈಸ್ ನಮ್ಮ ರೋಡಲ್ಲೆಲ್ಲ, ಕಿರಣ, ಶರತ, ಕಪ್ಪೆ, ಎಲ್ಲರಿಗೂ ಒಂದೊಂದು ಅಡ್ಡ ಹೆಸ್ರು ಐತೆ. ಸೊ ಎಲ್ಲ ಇದೇ ರೋಡಲ್ಲಿದ್ರಿ, ಕುಣಿಸ್ತಾ ಇದ್ರಿ. ಕಪ್ಪೆ ಅಣ್ಣ, ಶೀನಣ್ಣ, ನಮ್ಮಣ್ಣ, ಶರತ್ ಅವ್ರ ಅಣ್ಣ, ಭರತ್, ಎಲ್ಲರೂ ಸೇರಿ ಗಣೇಶ ಕುಣಿಸ್ತಾ ಇದ್ವಿ. ಸಕ್ಕತ್ತಾಗಿರ್ತಾಯಿತ್ತು. ಆಮೇಲೆ ಸೀನಾ. ಸೊ ಎಲ್ಲರೂ ಇವಾಗ ಯಾರೂ ಇಲ್ಲ ರೋಡಲ್ಲಿ. ನಾನು ಒಬ್ಬ ಬಿಟ್ಟರೆ, ನಾನು ನಮ್ಮಣ್ಣ ಅಷ್ಟೇ. ಅದು ಬಿಟ್ಟರೆ ಅಪ್ಪಿ ಅಣ್ಣ, ಸೀನಣ್ಣ ಅವರೆಲ್ಲ ಇದ್ದಾರೆ. ಬಟ್ ಆದರೆ ಅವ್ರು ಯಾರು ಎಲ್ಲ ಮದುವೆ ಆಯ್ತಾರೆ ಗೈಸ್. ಎಲ್ಲ ಮದುವೆ ಆದಾದ್ಮೇಲೆ ಜವಾಬ್ದಾರಿ ಎಲ್ಲ ಬಂದಾದ್ಮೇಲೆ ಕೆಲವೊಂದು ಇದಕ್ಕೆಲ್ಲ ಬರಲ್ಲ. ಸೊ ಅದು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನೆಕ್ಸ್ಟ್ ವರ್ಷ ಆದರೂ ಧೈರ್ಯ ಮಾಡಿ ಕುಣಿಸೋಣ. ಇಲ್ಲ ಮನೇಲಿ ಕುಣಿಸ್ಕೊತಾ ಇದ್ವಿ.
ಈಗ ನಮ್ಮ ಹುಡುಗರು ಕುಣ್ಸವ್ರೆ, ಪಾಪ ಅವ್ರಿಗೇನಾದರೂ ಹೆಲ್ಪ್ ಮಾಡಬೇಕಾದ್ರೆ ಮಾಡೋಣ. ಹೆಂಗೆ ಕುಣ್ಸಿದ್ದಾರೆ ನೋಡೋಣ. ನಮ್ಮ ಮನೇಲೇ ಏನಾದರೂ ಸ್ವೀಟ್ ಮಾಡಿದರೆ ತೊಗೊಂಡೋಗ್ಬಿಡೋದು ಕೊಡ್ತೀನಿ. ಆಮೇಲೆ ನಿಮಗೂ ಹೇಳೋದು ಇಷ್ಟೇ, ನಿಮ್ಮ ಮನೇಲಿ ಏನೇನು ಸ್ವೀಟ್ ಮಾಡಿದ್ದೀರಾ, ನಿಮ್ಮ ರೋಡಲ್ಲಿರೋ ಗಣಪತಿ ಅವ್ರಿಗೆ ಯಾರು ಕುಣ್ಸಿರ್ತಾರೆ ಅವ್ರಿಗೆಲ್ಲ ತೊಗೊಂಡೋಗಿ ಕೊಡಿ. ಅವರು ಖುಷಿ ಆಗ್ತಾರೆ, ಪೂಜೆಗೆಲ್ಲ ಅಟೆಂಡ್ ಆಗಿ ಚೆನ್ನಾಗಿರುತ್ತೆ. ನೋಡೋಣ ನಮ್ಮ ಮನೇಲಿ ಹೆಂಗಿರುತ್ತೆ ನೋಡೋಣ. ನಮಗೆ ಸೆಲೆಬ್ರಿಟೀಸ್ ನೋಡ್ರಿ, ನಮ್ಮ ರೋಡಲ್ಲಿ ಹುಡುಗರು ಪಾಪ ಎಷ್ಟೋ ಕಷ್ಟಪಟ್ಟು ಹಿಂಗೆಲ್ಲ ಮಾಡಿ ಇಲ್ಲಿ ಕುಣ್ಸವ್ರೆ. ಪೂಜೆ ಬೆಳಗ್ಗೆದು ಆಗೋಗಿದೆಯಂತೆ ಎಲ್ಲ. ಕೆಲವ್ರ ಮನೆಯವರೆಲ್ಲ ಪ್ರಸಾದ ತಂದು ಕೊಟ್ಟಿದ್ದಾರೆ. ಇನ್ನೂ ಎಷ್ಟೋ ಜನ ಪೂಜೆಗೆ ಬಂದ್ರಿಲ್ಲ ಎಲ್ಲರೂ? ಸ್ವಲ್ಪ ಜನ ಮಾತ್ರ ಬಂದವ್ರೆ. ನಮ್ಮ ರೋಡವರೆಲ್ಲ ದಯವಿಟ್ಟು ಪೂಜೆ ಬರಬೇಕು. ಪೂಜೆಗೆ ಬನ್ನಿ. ಎಷ್ಟು ಜನ ಇದ್ದೀರಾ ಟೋಟಲ್ ನೀವು? 7 ಜನನಾ? ಅಷ್ಟೇನಾ? ಹೌದಾ ಸರ್. ಯಾವಾಗ ಬಿಡೋದು? 3 ದಿವಸ ಕುಣಿಸ್ತೀರಾ? ಎಲ್ಲ ಇದೇ ರೋಡವರು ನೀವು? ಹೌದಾ? ಎಲ್ಲ ನೋಡೇ ಇಲ್ಲ ನೀವು ಯಾರನ್ನು? ಇವನೊಬ್ಬನ ನೋಡಿದ್ದೀನಪ್ಪ. ಓಕೆ ಸರಿ, ಇವಾಗ ಪೂಜೆ ಮಾಡಿರಿ, ಮಂಗಳಾರತಿ ಮಾಡಿರಿ. ನಾನೊಂದು ರೆಕಾರ್ಡ್ ಮಾಡಿಕೊಡ್ತೀನಿ ಗೈಸ್. ಅವ್ರಿಗೆ ರೆಕಾರ್ಡ್ ಮಾಡಿಕೊಟ್ಬಿಟ್ಟು ಸಂಜೆ 6 ಗಂಟೆಗೆ ಎಲ್ಲರೂ ಪೂಜೆಗೆ ಬರೋ ಥರ ಒಂದು ಮಾಡ್ತೀನಿ. ಸರಿನಾ? ಆ ಥರ ಮಾಡ್ತೀನಿ. ಇವಾಗ ನೀವು ಏನ್ರಲ್ಲಿ ಆಗ್ತಾಯಿದ್ದೀರಾ? ಮೊಬೈಲಲ್ಲಿ ತಾನೇ ಸಂಗ್ ಆಗ್ತಿದ್ದೀರಾ? ಆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಡ್ತೀನಿ. ಕೊಟ್ಟಿಲ್ಲ ಇಟ್ಕೊಂಡು ಹೇಳ್ತೀನಿ. ನಮಸ್ಕಾರ. ವಿನಾಯಕ ಗೆಳೆಯರ ಬಳಗ 3ನೇ ವರ್ಷದ ವಾರ್ಷಿಕೋತ್ಸವ. ದಯವಿಟ್ಟು ಹುಣ್ಣಿಮೆ ಬೀದಿ ಗ್ರಾಮಸ್ಥರು ಸಂಜೆ 6 ಗಂಟೆಗೆ ಬಂದು ಪೂಜೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಸೆಲೆಬ್ರಿಟೀಸ್ ಇದೆ ನಮ್ಮ ಅಂಗಡಿ ನೋಡಿ. ನಮ್ಮ ಅಪ್ಪ ಪೂಜೆ ಮಾಡ್ತಾವ್ರೆ ಕರೆಕ್ಟ್ ಟೈಮ್ಗೆ. ಇದೇ ನಮ್ಮ ಏರಿಯಾ ದೇವಸ್ಥಾನ, ಗಣೇಶ ದೇವಸ್ಥಾನ ನೋಡಿ. ಗಣೇಶ ಕುಣಿಸಿದ್ದಾರೆ, ನಮ್ಮೂರ ಗಣೇಶನ ಹಬ್ಬ ಅಂತ. ಒಳಗಡೆ ಹೋಗಿ ನೋಡ್ಕೊಬರೋಣ ಬನ್ನಿ. ಶ್ರೀ ಸಿದ್ಧಿ ಗಣಪತಿ ದೇವಾಲಯ. ಸೆಲೆಬ್ರಿಟೀಸ್ ದರ್ಶನ ಮಾಡ್ಕೊಂಡು ಮುಂದೆ ಪ್ರಸಾದ ಲಾಡು ಕೊಡ್ತಾವ್ರೆ ನಮ್ಮ ಏರಿಯಾ ದೇವಸ್ಥಾನದಲ್ಲಿ ಇದ್ದೀವಿ. ನಮ್ಮ ಅಣ್ಣ ಈ ಥರ ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ಮಾತ್ರ ನಮ್ಮನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆಲ್ಲ ಇವರೇ ಟ್ರಿಪ್ಗಳು ಹೋಗ್ಬಿಟ್ಟು ಬರ್ತಾರೆ. ನಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಇರುತ್ತೆ ಹಾವು ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಬೇಗ ಹಾಲು ಹಾಕ್ತಾಗ ಕುಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಜನ ಜಾಸ್ತಿ ಹಾಲು ಹಾಕ್ತಾ ಇರ್ತಾರೆ. ಹೌದಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ನೀನು ನೋಡಿದ್ದು ಯಾವನ ಬಂದೈತೆ ಅಂತ? ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಅದಕ್ಕೆ ಎಷ್ಟೊಂದು ಜನ ಹೋಗೋದಲ್ಲಿ ಸುಮ್ಮನೆ ಮಣ್ಣಿಗೆ ಹೋಗಿ ಹಾಲು ಬಿಡ್ತಾರೆ. ಅದನ್ನೇ ಬದುಕಿರೋರ್ಗೆ 100 ರೂಪಾಯಿ ಕೊಡೋಣ ಅಂದ್ರೆ ಕೊಡಲ್ಲ ಅಂತಾರೆ. ಹಾಲು ಕೊಡೋರು ಕೊಡ್ತೀನಿ. 6 million ways to die. Choose one. ಇಲ್ಲಿ ಸ್ವಲ್ಪ ರಶ್ ಕಮ್ಮಿ ಐತೆ, ಅಲ್ಲಿ ತುಂಬ ಜನ ಇದ್ದಾರೆ ಅಂತ ಇಲ್ಲಿ ಬಂದಿದ್ದೀವಿ. ಸೆಲೆಬ್ರಿಟೀಸ್ಗೆಲ್ಲ ಹೇಗಿತ್ತು? ಏನು ಸರ್ ಹೆಸರು? ಮಹಾ. ಹೆಂಗಿದೆ ನೋಡಿ ಸೆಲೆಬ್ರಿಟೀಸ್, ಚೆನ್ನಾಗಿದೆ ಅಲ್ಲ? ವಿಕ್ರಾಂತ್ ಇಲ್ಲಿ ನೋಡಿ, ಇಲ್ಲಿ ಕ್ರೇಜಿ ಥರ. ಈ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಕಳೆದೋಯ್ತೀನ? ಯಾಕೆ? ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್ 500 ಪ್ರಸಾದ ಕೊಡ್ತಾವ್ರೆ. ಎಲ್ಲ ತಿನ್ಕೊಬಿಟ್ಟವ್ರೆ. ಒಬ್ಬೊಬ್ಬನೇ ತಿಂತೀಯಲ್ಲೋ? 3 ತಿಂಗಳಾಯ್ತು ಹಣ್ಣು ಹಂಪಲು ತಿಂದಿದ್ದು. ಸೆಲೆಬ್ರಿಟೀಸ್ ನಮ್ಮ ದೇವ್ರು ಹೊರ ಕೊಟ್ಬಿಡ್ತು. ಮೇಲ್ಗಡೆಯಿಂದ ವೈಟ್ ಕಲರ್ ಹೂವು ಬಿದ್ದುಬಿಡ್ತು. ನಮ್ಮ ಅತ್ತಿಗೆ ಎಲ್ಲ ಮನೇಲೇ ಮಾಡಿರೋದು ಅಂತಲೂ ಸೇರಿಸಿ ಹೇಳ್ರಿ ಅಂತ ಅವ್ರೆ. ಮನೆ ಮಾಡಿರೋದು ಅಂತ ಹೇಳ್ತಾರೆ. ದಯವಿಟ್ಟು ನಾನೇ ಮಾಡಿರೋದು ಗೈಸ್. ಇಲ್ಲ ನಂಬೇಡಿ ಎಲ್ಲ ಹೋಟ್ಲಿಂದ ತಂದ್ಬಿಟ್ಟು ಮನೆ ಮಾಡಿದ್ದು ಅಂತ ಹೇಳ್ತಾ ಇರೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಏನು ಗೈಸ್, ನಮ್ಮ ಮನೇಲಿ ಹಿಂಗೆ ರೋಚಿಕೆದ್ ಬಿಡೋರು ಇವತ್ತು. ಗೈಸ್ ಹೇಗಿತ್ತು ಬ್ಲಾಗು? ಇದಾಗಿತ್ತು ಇವತ್ತಿನ ಬ್ಲಾಗು. ನನಗೂ ತುಂಬ ಖುಷಿ ಆಯಿತು. ನಮ್ಮ ಅಣ್ಣ ಆಗಲಿ ನಮ್ಮ ಅತ್ತಿಗೆ ಆಗಲಿ ಸಪೋರ್ಟ್ ಮಾಡಿದ ರೀತಿ. ಅವರು ಇದನ್ನೇನು ಅವ್ರಿಗೆ ಹೇಳಿಲ್ಲ. ನನ್ನ ಪಾಡ್ ನಾನು ವೀಡಿಯೋ ಆನ್ ಮಾಡಿಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಅವರೇ ಒಂದೊಂದೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಮನೆಯಿಂದ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ತು. ಅದೇ ಖುಷಿಯಾಗಿದ್ದು ನನಗೆ. ಇನ್ಮೇಲಿಂದ ಈ ವ್ಲಾಗ್ ಬರ್ತಾನೆ ಇರುತ್ತೆ. ಇವತ್ತು ಒಳ್ಳೆ ಊಟ ಎಲ್ಲ ಆಯಿತು. ನನಗೆ ಊಟ ಮಾಡುವಾಗ ಒಂದು ಅನ್ನಿಸ್ತು, ನಾವು ಚೆನ್ನಾಗಿ ಬಟ್ಟೆ ಹಾಕ್ತೀವಿ, ಊಟ ಮಾಡ್ತಾಯಿದ್ದೀವಿ, ಎಷ್ಟೋ ಜನಕ್ಕೆ ಊಟ ಇಲ್ಲ, ಏನಿಲ್ಲ. ಸೊ ಅದು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ, ದೇವ್ರು ಯಾಕೆ ಹಿಂಗೆ ಮಾಡ್ಬಿಟ್ಟ ಅಂತ. ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಯಾರ್ಯಾರಿಗೆ ಇವತ್ತು ಊಟ ಸಿಕ್ಕಿಲ್ಲ, ಯಾರ್ಯಾರಿಗೆ ಇವತ್ತು ಅವ್ರಿಗೆ ಒಳ್ಳೆ ಬಟ್ಟೆ ಸಿಕ್ಕಿಲ್ಲ, ನಾಳೆ ಅವ್ರಿಗೆ ಸಿಗೋ ಥರ ಮಾಡಪ್ಪ ಅಂತ ನಾನು ಕೇಳ್ಕೊತೀನಿ. ನನ್ನ ಕೈಯಲ್ಲಾದಷ್ಟು ನಾನು ಯಾವತ್ತೂ ಸಹಾಯ ಮಾಡೋಕ್ಕೆ ಮುಂದೆ ನಿಂತಿರ್ತೀನಿ.
ಆ ಭಗವಂತ ನಮಗೆ ಕೊಟ್ಟಿದ್ರಲ್ಲಿ ನಾನು ಸ್ವಲ್ಪ ಸಹಾಯ ಮಾಡೇ ಮಾಡ್ತೀನಿ. ಅದನ್ನು ನಾನು ಪ್ರೌಡಾಗಿ ಹೇಳ್ಕೊತೀನಿ. ಆದರೆ ಮಾಡೋದನ್ನು ತೋರಿಸ್ಕೊಳ್ಳಲ್ಲ, ಅದು ನಮ್ಮ ಬಾಸ್ ಥರ ನಾವು ತೋರಿಸ್ಕೊಳ್ಳಲ್ಲ ಅದು, ಬಟ್ ಮಾಡೇ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟು ಇಂಪಾರ್ಟೆಂಟು. ನಿಮ್ಮ ಸಪೋರ್ಟ್ ಕೊಟ್ಟಷ್ಟು ನಾನು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳ್ತಾ ಬಾಯ್ ಸೆಲೆಬ್ರಿಟೀಸ್.